ಭಕ್ತ ಮಹಾಶಯರಿಗೆ ಮತ್ತು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ದೊಡ್ಡಮಗ್ಗೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೆದ ಕೊನೆಯ ಸಂದರ್ಭದಲ್ಲಿ ಕುದುರೆ ಉತ್ಸವ. ಭಗವಂತ ವಿಹಾರಕ್ಕೆಂದು ಹೋಗಿರ್ತಾನೆ. ವಾಪಸ್ ಬರುವಾಗ ಅಮ್ಮನವರು ದೇವಸ್ಥಾನದ ಬಾಗಿಲನ್ನು ಹಾಕಿಬಿಟ್ಟಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬಾಗಿಲನ್ನು ತೆಗೆಯುವುದಿಲ್ಲ. ನಾನಾ ಪ್ರಶ್ನೆಗಳನ್ನು ಅಮ್ಮನವರು ಕೇಳುತ್ತಾರೆ. ಅದಕ್ಕೆ ಸಮಾಧಾನವಾಗಿ ಭಗವಂತ ಉತ್ತರವನ್ನು ಹೇಳ್ತಾನೆ. ಅನಂತರ ಬಾಗಿಲು ತೆಗೆಯುತ್ತಾರೆ. ಸನ್ನಿವೇಶವನ್ನು ರಾಮಸ್ವಾಮಿಯವರು ಹೇಳ್ತಾರೆ. ಬನ್ನಿ. ಭಗವದ್ಭಕ್ತರು ಹೇಗಿದ್ದಾರೆ, ತೇರ್ ಮೇಲೆ ಹೋಗಿ ಬಂದ ಮೇಲೆ ಹೇಗಿದ್ದಾರೆ ಅಂತ ನೋಡಿ ರುಕ್ಮಿಣಿ ಸತ್ಯಭಾಮ ಅವ್ರಿಗೆ ಹೇಳದೆ ಹೊರಟೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಈಗ ರುಕ್ಮಿಣಿ ಸತ್ಯಭಾಮ ಅವರು ನಮ್ಮ ಕೋಟೆಯ ಬಾಗಿಲನ್ನ ಹಾಕ್ತಾ ಇದ್ದಾರೆ. ಅವರಿಬ್ಬರ ಮಧ್ಯೆ ಸಂವಾದ ಕಾರ್ಯಕ್ರಮ ಇದೆ. ಕಾರಣ ಏನು ಅಂದರೆ ಅವತ್ತೇ ಹೇಳಿಬಿಟ್ಟಿದ್ದಾರೆ, ಕಲಿಯುಗದಲ್ಲಿ ಹೆಂಡತಿಗೆ ಹೇಳದೆ ಎಲ್ಲೂ ಹೊರಗಡೆ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಆ ಸಂವಾದ ಕಾರ್ಯಕ್ರಮ ಮುಗಿಸಿದ ನಂತರ ಮತ್ತೆ ಕಲಾವಿದರಲ್ಲಿ ಕ್ಷಮೆ ಕೋರುತ್ತಾ ಒಂದು 10 ನಿಮಿಷ ವಿರಾಮವನ್ನು ಕೇಳ್ಕೊತಾ ಇದ್ದೀವಿ. ಅಲ್ಲ ಕಾರ್ಡ್ಲೆಸ್ ಬೇಕಲ್ಲ ಮೊಬೈಲ್ ಹೇಳೋರಿಗೆ ಬೈಕ್ ಬೇಕು. ಕಾರ್ಡ್ಲೆಸ್ ಕೊಡಿಸಿ. ಶ್ರೀಮಂತ ಗೋವಿಂದ ಶಕ್ತಿ ಅವರ ನಡುವೆಯಿಂದ ಆ ಭಕ್ತ ಪರಿವಾರದ ರಾಕ್ಷಸ ಮರವಾಗಿದ್ದರೂ ಭಕ್ತಿಯ ತಕ್ಷಣ ಅವರನ್ನು ಕಾಪಾಡುತ್ತಾರೆ. ಅದೇ ರೀತಿಯಾಗಿ ಆ ಪ್ರಸೇಕದಲ್ಲಾಗಿರುತ್ತೆ. ರಾಮಾಯಣದಲ್ಲಿ ತಾವೆಲ್ಲರೂ ಕೂಡ ಅನುಷ್ಠಿತ ಕುಂಭಕರ್ಣ ರಾವಣಾಸುರನ ಸಂಹಾರವನ್ನು ಮಾಡಿ ಆ ಒಬ್ಬ ಮನುಷ್ಯನು ಯಾವ ನದಿ ಓಡ್ಯಾಣವು ಇಲ್ಲ, ಇದು ಕುದುರೆ ಇಲ್ಲ. ಅಷ್ಟ ದಿಕ್ಕುಗಳ ರಸಿ ಕಾಣದಿ ದೃಷ್ಟಿ ಕೆಟ್ಟ ನೋಡದೆ ಎಷ್ಟು ಹೇಳಲಿ ಕೇಳಬಾರದೆ ರಂಗ ವಿಠಲ ನೀಯನ್ನ ಕಣ್ಣ ಮುಚ್ಚಾಡದೆ ಎಲ್ಲಾಡಿ ಬಂದೆ ಎನ್ನ ಕೈಯ ಎಲ್ಲಾಡಿ ಬಂದೆ ಎನ್ನ ಸುಮ್ಮನೆ ನಾವೆಲ್ಲರೂ ಕೂಡ ಸಂಸಾರಿಕರಾಗಿ ಮಾಡುತ್ತಾ ಇರ್ತೀವಿ. ಇದರಲ್ಲಿ ಕಷ್ಟಗಳಿಗೂ ಕೂಡ ನಾವು ಎಲ್ಲ ಬೆಳೆಯುತ್ತೆ. ಹಾಗೆಯೇ ನಾವೆಲ್ಲರೂ ಕೂಡ ಗ್ರಾಮಸ್ಥರು ಅಂದರೆ ಒಂದು ಉತ್ಸವವನ್ನು ಮಾಡಬೇಕು, ರಂಗೋತ್ಸವ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಸೇರಿ ಮಾಡುತ್ತಾ ಇರೋದ್ರಿಂದ ಮಹೋತ್ಸವ ಅಂತ ಹೇಳ್ತೀವಿ. ಅದೇ
ರೀತಿಯಾಗಿ ಈ ಮಹೋತ್ಸವದ ಬೆಳೆಗಾರರಿಗೆ ಅಂದರೆ ಸಂಸಾರದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾತ್ರ ಗೊತ್ತಾಗಿರೋರು ಬಿಟ್ಟು ನಮ್ಮ ಊರಿನಲ್ಲಿ ಇರೋ ನಾವೆಲ್ಲರೂ ಕೂಡ ಒಂದೇ ಸಂಸಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಾವನೆಯಿಂದ ಇರ್ತೇವೆ. ಬ್ರಹ್ಮನು ಮೊದಲಾಗಿ ವೈಕುಂಠವನ್ನು ಮಾಡುವುದು ಮಾಡಿ ನಂತರ ಭೂಲೋಕಕ್ಕೆ ನಮ್ಮ ಹೆಸರಾದ ಮಾಡುವುದಕ್ಕಾಗಿ ಬಾಗಿಲನ್ನು ಬಿಟ್ಟಿಸಿದ್ದಾರೆ. ನಾನು ಮಾಧವನು. ಮಾಧವನೇ ಅಂದರೆ ವಸಂತ ಋತುವಿನಲ್ಲಿ ಬರುವ ಮಾಧವನ ಅಲ್ಲ, ನಾನು ಚಕ್ರಪಾಣಿ. ಚಕ್ರಪಾಣಿಗೆ? ಓ, ಹಾಗಾದರೆ ನೀನು ಚಕ್ರ ತಿರುಗಿಸುವ ಕುಮಾರನೇ? ಅಲ್ಲ ಅಲ್ಲ, ಧರಣೀಧರನು. ಹಾಗಾದರೆ ನೀನು ಧರಣೀಧರನ ಎರಡು ನಾಲಿಗೆಯುಳ್ಳ ಹೆಸರುಳ್ಳ ಸರ್ಪರಾಜನೇ? ಅಲ್ಲ, ಅಂತಹ ಸರ್ಪನಾಶ ಮಾಡುವ ಅಹಿಮೂರ್ತಿ ನಾನು. ಓ ನಾಗಾಂತಕ ಅಧೇಶ್ವರನ ಅಂದರೆ ಗರುಡನ ಇಂತಹ ಸ್ಥಾನದಲ್ಲಿ ನೀವೇಕೆ ಬಂದಿದ್ದೀರಿ? ಅಲ್ಲ, ನಾನು ಹರಿಯು ಬಂದಿದ್ದೇನೆ. ಬಾಗಿಲನ್ನು ತೆಗೆ. ಅಯ್ಯೋ, ಹರಿ ಮರ್ಕಟೋ ವಾನರೋ ಹರಿ. ವಾನರನಿಗೆ ಹರಿ ಅಂತ ಕರೀತಾರೆ. ವಾನರ ಶ್ರೇಷ್ಠನೇ, ಇಷ್ಟು ಮಂದಿನ ನೀವೇಕೆ ಬಂದಿದ್ದೀಯಾ? ನನ್ನನ್ನು ವಂಚಿಸಿ ಎಲ್ಲಿಗೆ ಹೋಗಿದ್ದೀರಿ? ಎಲೆ ಲಕ್ಷ್ಮಿ, ನಿಜ ನನಗೆ ತಿಳಿಯಬೇಕು. ಎಲೆ ಲಕ್ಷ್ಮಿಯ ಕೇಳು. ಕಾಡಿನ ಮರಗಳು ತಪೋಧನರಾದ ಋಷಿಗಳನ್ನು ಜಿಂಕೆಗಳನ್ನು ತೊಂದರೆ ಮಾಡುತ್ತಿರುವಾಗ ಅವರ ಕಷ್ಟ ನಿವಾರಣೆಗೋಸ್ಕರ ಹೇ ಗೋವಿಂದ, ಹೇ ನಾರಾಯಣ, ಹೇ ಜಗತ್ಪತಿ ಅಂತ ಬೇಡುತ್ತಿರುವಾಗ ಅದು ನನಗೆ ಕೇಳಿಸಿ ಅವರ ರಕ್ಷಣಾರ್ಥವಾಗಿ ಹೋಗಿರುತ್ತೇನೆ ಅಷ್ಟೇ. ನಿಮ್ಮ ಬಳಿ ಪರಸ್ತ್ರೀಯರ ಪರಿಮಳ ಸೂಚಿಸಿದೆಯಲ್ಲ? ಎಲೆ ಲಕ್ಷ್ಮಿಯ ಕೇಳು. ನಮ್ಮ ಶರೀರದಲ್ಲಿ ಅನ್ಯ ಸ್ತ್ರೀ ಧರಿಸಿದ ಗಂಧವು ಇರುವುದೆಂದು ಸಂದೇಹ ಪಡಬೇಡ. ಕಾಡಿನಲ್ಲಿ ಸಂಚರಿಸುವಾಗ ವನ ದೇವತೆಗಳು ಸುರಿಸಿದ ಹೂವಿನ ಗಂಧದ ಪರಿಮಳ ಹಾಗೂ ವೇಗವಾಗಿ ಬೀಸುವ ಗಾಳಿಯಿಂದ ತಲೆಗಂಟು ಬಿಚ್ಚಿ ಹೋಗಿ ಕೂದಲು ಕೆದರಿದೆ ಅಷ್ಟೇ. ಹೌದು ಸ್ವಾಮಿ, ಆದರೆ ನಿಮ್ಮ ಕಣ್ಣ ಕೆಂಪಾಗಿರುವುದು ಹಾಗೂ ನಿಮ್ಮ ತುಟಿ ನೋಡಿದರೆ ಗಾಯವಾಗುವುದಕ್ಕೆ ಕಾರಣವೇನು? ತಲೆ ಕೂದಲು ತೆಗೆದು ಹೋಗುವುದಿಲ್ಲ, ಇದಕ್ಕೆಲ್ಲ ಕಾರಣವಿಲ್ಲ ಸ್ವಾಮಿ. ಕುದುರೆ ಮೇಲೆ ಕೂತು ಆ ಕಡೆ ಈ ಕಡೆ ಓಡಾಡುವ ಬರದಲ್ಲಿ ಮುಖವು ಬೆವರಿತು, ಶಾಂತವು ಕುಗ್ಗಿತು, ಆಯಾಸವಾಯಿತು, ಕಣ್ಣು ಕೆಂಪಾಯಿತು,
ಹಣೆಯ ಮೇಲೆ ಚಂದನವು ಕೆದರಿತು, ಮುಳ್ಳು ಚುಚ್ಚಿದ್ದರಿಂದ ಗಾಯವಾಯಿತು. ಇದೆಲ್ಲವೂ ದುಷ್ಟ ನಿಗ್ರಹಕ್ಕಾಗಿ ಮಾಡುವುದರಿಂದ ದೋಷಗಳೇ ಹೊರತು ಬೇರೇನೂ ಅಲ್ಲ. ಸರಿ, ಆದರೆ ನಿಮ್ಮ ಮುಖಗಳು ಬೆವರು ಹನಿಯಿಂದ ತುಂಬಿದೆಯಲ್ಲ, ಇದೆಲ್ಲ ನೋಡಿದರೆ ನನ್ನನ್ನು ವಂಚಿಸಿ ಬೇರೆ ಕಾಂತಿಯ ಮೇಲೆ ಆಸಕ್ತರಾಗಿದ್ದು ಈಗ ಓಡಿ ಓಡಿ ಬರುತ್ತಿರುವ ಹಾಗೆ ಕಾಣ್ತಿದೆಯಲ್ಲ. ಇಲ್ಲ ಇಲ್ಲ ಸ್ವಾಮಿ, ಕಾಡಿನಲ್ಲಿ ದುಷ್ಟ ಮೃಗಗಳು ರಾಕ್ಷಸ ಭಯದಿಂದ ನಡುಗುವಂತೆ ಪದೇ ಪದೇ ಶಂಕನಾದವನ್ನು ಊದುತ್ತಿದ್ದರಿಂದ ತುಟಿ ಗಾಯವಾದಂತೆ ಇಷ್ಟು. ಅನುಮಾನದಿಂದ ಸಂಶಯ ಪಡುತ್ತಿದೆಯಾ? ಇಷ್ಟೇ. ನಿಜ ಹೇಳಿದರೂ ನಂಬುತ್ತಿಲ್ಲ. ಆದ್ದರಿಂದ ಸಾಕ್ಷಿಗಳನ್ನು ಕಳೆದುಕೊಂಡು ಬಂದು ಸಾಕ್ಷಿಗಳನ್ನು ಹೇಳಿಸ್ತೀನಿ. ಆಗಲಾದರೂ ನೀನು ನಂಬಿಕೆ ಬರುತ್ತೆ ನಿನಗೆ. ಹೌದಾ ಸ್ವಾಮಿ? ತಾವು ಹೇಳುವುದೆಲ್ಲ ನಿಜ ಲಕ್ಷಣಗಳೇ ಇರಬಹುದು, ಆದರೆ ನಿಮ್ಮ ಕೃಷಿಗಳಲ್ಲಿರೋ ಗಾಯ ಮತ್ತು ಕೆಂಪು ಕಾಯಲು ಕಾರಣವನ್ನು ನಾನು ಅದನ್ನು ನಂಬುತ್ತಿಲ್ಲ ಸ್ವಾಮಿ. ಇದಕ್ಕೇನಾದರೂ ಸಾಕ್ಷಿಗಳನ್ನು ತಿಳಿಸಿ. ಅಗಾಧವಾದ ಮಡುವಿನಲ್ಲಿ ಬೀಳುತ್ತೇನೆ. ನಾನು ಸತ್ಯವನ್ನೇ ಹೇಳಿದರೆ ನೀನು ನನ್ನನ್ನು ಮುಳುಗಿಸುವುದಿಲ್ಲ. ಸಮುದ್ರವನ್ನೇ ಹಾಸಿಗೆಯಾಗಿ ಬಿಡುವ ನೀವು ಹೇಗೆ ಮುಳುಗುತ್ತೀರಿ ಸ್ವಾಮಿ? ಮಡಕೆಯೊಳಗೆ ಮುಚ್ಚಿರುವ ಗಡಸತ್ವವನ್ನು ಕೈ ಹಾಕಿ ಎಳೆಯುತ್ತೇನೆ. ಒಂದು ವೇಳೆ ಸುಳ್ಳು ಹೇಳಿದರೆ ಅದು ನನಗೆ ಕಚ್ಚುತ್ತೆ. ಅದರಿಂದಾಗಿ ಮಾಡಿಕೊಂಡಿರುವ ಈ ಆದಿಶೇಷನ ನಿಮ್ಮದೇ ಕಚ್ಚುತ್ತಾನೆ ಸ್ವಾಮಿ. ಪ್ರಜ್ವಾಲಯವಾಗಿ ಉರಿಯುತ್ತಿರುವ ಬೆಂಕಿಯೊಳಗೆ ಕುಳಿತುಕೊಳ್ಳುತ್ತೇನೆ. ನನ್ನನ್ನು ಬೆಂಕಿ ಏನನ್ನೂ ಅಪಾಯ ಮಾಡುವುದಿಲ್ಲ. ನಿನ್ನ ಜ್ಯೋತಿ ಬಂದೇ ಗೊತ್ತು ಕಿಡಿಯಾಗಿರುತ್ತೆ ಸ್ವಾಮಿ. ಅದು ನಿನಗೆ ಅನುಮಾನವಿದ್ದರೆ ಯಾವ ದೇವತೆಯ ಮೇಲೆ ಆಣೆ ಇಡುತ್ತೇನೆ ಹೇಳು. ಹಾಗೆ ದೇವಿನ ಸಾಕ್ಷಿಯ ಸ್ವಾಮಿ. ಬಾಕಿ ದೇವರುಗಳು ನಿಮ್ಮ ಸೇವಕರಾಗಿರುತ್ತಾರೆ. ನಿಮ್ಮ ಉದರದಲ್ಲಿ 14 ಲೋಕ ಇರುವುದಕ್ಕೆ ಶಾಸ್ತ್ರವು ಹೇಳುತ್ತದೆ. ಹಾಗಾಗಿ ತಕ್ಕಡಿಗೆ ಹಾಕಿದರೆ ನಿಮ್ಮ ಭಾರವೇ ಹೆಚ್ಚಾಗುತ್ತೆ, ಆದರೆ ನಿಮ್ಮ ಸಾಕ್ಷಿಗಳು ವ್ಯರ್ಥ ಸ್ವಾಮಿ. ಹೇ ಲಕ್ಷ್ಮಿಯೇ, ಚಂದ್ರನು, ಬ್ರಹ್ಮನು, ಇಂದ್ರನು, ಹರನು ಇವರುಗಳನ್ನು ಸಾಕ್ಷಿಯಾಗಿ ಹೇಳಿಸುತ್ತೇನೆ. ಸಾಕ್ಷಿ ಗುರುಪತ್ನಿಯನ್ನೇ ಸ್ವೀಕರಿಸಿದನು, ಅವನನ್ನು ಸಾಕ್ಷಿಯಾಗಿ ತೆಗೆದುಕೊಳ್ಳಿ. ಆ ಚಂದ್ರಮುಖ ಬ್ರಹ್ಮನು ಮನ್ಮಥನ ಬಾಣಕ್ಕೆ ಸಿಕ್ಕಿ ತನ್ನ ಮಗನಾದ ಸರಸ್ವತಿಯನ್ನೇ ಮದುವೆಯಾದನು. ಅವನನ್ನು ನಾವೇ ಇದನ್ನು ಗೌತಮ ಮನುಷ್ಯನು ಮನೆಯಲ್ಲೇ ಇಲ್ಲದಿರುವಾಗ ಹಾಗೆ ಹಠವನ್ನು ಮಾಡಿದನು. ಆ ಇದನ್ನು ಮನೆಯಲ್ಲಿ ಈಶ್ವರನು ಸರಸ್ವತಿಯಾದ ಕವಿಯನ್ನು ತಲೆ ಮೇಲೆ ಇಟ್ಟುಕೊಂಡವನು. ಇಂತಹ ಸಾಕ್ಷಿಯನ್ನು ನಾನೇ ನಂಬಿ ಸ್ವಾಮಿ. ಹಾಗಾದರೆ ಸಾಕ್ಷಿ ಮೊದಲೇ ತಿಳಿಸಿದ ಹಾಗೆ ಸಾಕ್ಷಿಯಾಗಿ ವಸಂತ ಮಾಧವನನ್ನು ಬೇಕಾಗಿ ಕೇಳು. ವಸಂತ ಮಾಧವನೇ ಮೊದಲೇ ತಿಳಿಸಿದ್ದೀರಿ, ಆದರೂ ನನ್ನ ಪ್ರಶ್ನೆ ಇದೆ. ವಸಂತದ ಯಾರು? ಓ, ನನ್ನ ತಿಳಿದಿರೋರಿಗೆ ಈ ಬ್ರಹ್ಮಾಸ್ತ್ರದಲ್ಲಿ ಬಂದಿರುವುದನ್ನ ಅವನುತ್ತಾನೆ ಮಾತ್ರ ನಂಬಲಿ ನಾನು. ಮಾಧವ ಅಂದ್ರೆ ಯಾವ ಮಾಧವ ಹೇಳ್ತಾ ಇದ್ದೀರ ನೀವು? ನಮ್ಮ ಬೆಂಗಳೂರಿನಿಂದ ಬಂದಿರುವ ವಸಂತ ಮಾಧವ, ಬಿಂದು ಮಾಧವ, ವಸಂತ ಭಟ್ಟ. ಹಾಗಾದರೆ ಸದಾ ಉತ್ಸುಕವಾಗಿರುವ ಅಂಬುಗ ಶ್ರೇಯಸ್ ಅವರನ್ನು ಕೊಡಲೇ ನಾನು. ಹಾಗಾದರೆ ನಾನು ರಾಯಚೂರಿನ ರಾಮು ಅವರನ್ನ ಕೊಡಲ್ಲ. ಹಾಗಾದರೆ ಕೊನೆಯದಾಗಿ ನಮಗೆ ಆಗಮಿಕರಾಗಿ ವೇಣುಗೋಪಾಲ್ ಮಾವ ಅವರನ್ನು ನಾನು ಕೊಡಲೆ. ನಂಬ್ತೀವಿ. ಒಂದು ಕ್ಷಣ ನನಗೆ ಸಮಯ ಕೊಡಿ. ಆದರೆ ಒಂದು ಹಾಡಿನ ಮೂಲಕ ನಿಮ್ಮ ಪ್ರಶ್ನೆಗೆ ಹಾಡನ್ನು ನಂಬಲಾಗುವ ಅಂತ ಹೇಳ್ತೀನಿ. ನಿಮ್ಮ ಉತ್ತರ ತೋರಿಸಿ ಸ್ವಾಮಿ. ದೂರದಿಂದ ಕಿಟಕಿಯ ಬಾಗಿಲಿಂದ ನಾನು ಬಂದು ಮಾತನ್ನು ಹೇಳ್ತೀನಿ. ಆಗಲೇ ನಿಮ್ಮ ಒಂದು ಉತ್ತರ ಚಾರಣ ಕಂಡುಬಿಡಲು ಸಾಧ್ಯ. ಕೇಳುತ್ತೇನೆ, ಸರಿಯಾಗಿ ಅರ್ಥ ಮಾಡಿಕೊಡಿ. ಮೂರ್ನಾಮ ಆಡ್ಸೋಗಿದೆ, ಕಚ್ಚೆಯು ಬಿಚ್ಚೋಗಿದೆ, ಮೂರಲ್ಲ ಕಟ್ಟಾಗಿ ಮೂರಲ್ಲ ಕೆರೋಡಿಗೆ ಹೋಗಿದೆ.
ಮುಗೀತವು ಅರ್ಧ ಕಟ್ಟಾಗಿರ್ತರ ಕಾಣ್ತಾ ಇದೆ. ನೀವು ಹುಟ್ಟಿದಂತಹ ಸಂಜೆ ಕಟ್ಟಿದಂತಹ ಆ ಕಚ್ಚೆಯು ಸಹ ತಾಸು ತಾಸಾಗಿ ಜಾರಿದೆ. ಸೊ ಹೀಗಿರುವಾಗ ನೀವು ಕಲಿತಕ್ಕಂಥ ಊರು ಕೂಡ ದ್ವಾದಶ ನಾಮಗಳು ಅಳಿಸಿ ಹೋಗಿದೆ. ಈಗಿರುವ ಸಂದರ್ಭದಲ್ಲಿ ನಾ ಹೇಗೆ ನಿಮ್ಮಲ್ಲಿ ಈಗ ನೀವು ಕೊನೆಯಾಗಿ ಹೇಳಿದ್ರಲ್ಲ ವೇಣುಮಾಮ ಅಂತೇಳಿ, ಅವರ ಹೆಸರಲ್ಲೇ ವೇಣುಗೋಪಾಲ, ಅವರಿಗೂ 2 ಪತ್ನಿಯರು ಸ್ವಾಮಿ, ಅವರ ಮಾತನ್ನು ಹೇಗೆ ನಮ್ಮಲ್ಲಿ. ಆದರೆ ನೀವು ಹೇಳಿದ ವೇಣುಗೋಪಾಲ ವೇಣುಮಾಮ ಅಂತ ಇದ್ದವರು ಅವರ ಮಾತನ್ನು ನಂಬಿ ಈಗ ನಿಮ್ಮ ಮೇಲೆ ಎಲ್ಲ ಕೋಪ ತಾಪನ ಶ್ರಮಿಸಿ ನಿಮ್ಮನ್ನು ಒಪ್ಪಿಕೊಂಡು ಆಲಿಂಗನೆ ಮಾಡಿಕೊಂಡು ನಿಮ್ಮನ್ನು ಬರಿಮಾಡಿಕೊಳ್ಳುತ್ತಿದ್ದೇನೆ. ಕುಂಡಲಿಯ ನಗರವಂತೆ ಕುಂಡಲಿಯ ನಗರವಂತೆ ಭೀಷ್ಮಕರಾಯನ ತನೆಯಳಂತೆ ಕುಂಡಲಿಯ ನಗರವಂತೆ ಭೀಷ್ಮಕರಾಯನ ತನೆಯಳಂತೆ ಶಿಶುಪಾಲನ ವಲ್ಲಣಂತೆ ಶಿಶುಪಾಲನ ವಲ್ಲಣಂತೆ ಕರೆದು ಬೋಲೆ ರಂಗವಿಠಲ ಬರಬೇಕಂತೆ ಆಡ ಪಗುಣ ಬಾರೋ ರಂಗ ಕೂಡಿ ಯಮುನಾ
ಆಡಪೋಗುಲ ಬಾರುರಂಗ ಬೇರೆ ಮಕ್ಕಳಿಲ್ಲ ನೀನು ಹಂಗೆ ಆಗಲ್ಲ ನಮ್ಮ ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನಮ್ಮ ಭಕ್ತ ಮಹಾಶಯರಿಗೆ ಮತ್ತು ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು.